ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ ಪ್ರಿಯರೇ, ಪುನರುತ್ಥಾನದ ದಿನವಾಗಿದೆ. ಸಭೆಗೆ ಹೋಗ್ತಿದ್ದೀರಾ? ಹೋಗ್ಲೇಬೇಕು. ಆನ್ಲೈನ್ನಲ್ಲೇ ವಾಕ್ಯ ಕೇಳಿ ಸುಧಾರಿಸಿಕೊಳ್ಬೇಡಿ. ನೇರವಾಗಿ ದೇವರ ಸನ್ನಿಧಿಗೆ ಹೋಗಿ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಆರಾಧಿಸಿರಿ. ಆತನು ತನ್ನ ಆಲಯದಲ್ಲಿ ಯಾವ ಮಾತು ನಮಗೆ ನುಡಿಯುತ್ತಾನೆಂದು ಲಾಲಿಸುವುದು ನಮಗೆಷ್ಟೋ ಒಳ್ಳೆಯದು. ಒಂದು ಚಿಕ್ಕ ವಾಕ್ಯ ಧ್ಯಾನಕ್ಕಾಗಿ ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಭಾನುವಾರವೂ ಕರ್ತನ ದಿನವೆಂದು ಪರಿಗಣಿಸಿರಿ ಅಂದಿದ್ದೀರಿ. ಈ ದಿನವಿಡೀ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುತ್ತಾ ನಿಮಗಾಗಿ ಜೀವಿಸುವುದಕ್ಕಾಗಿ, ನಿಮ್ಮ ಸಾಕ್ಷಿಗಳಾಗಿರುವುದಕ್ಕೂ ನಿಮಗಾಗಿ ಸೇವೆ ಸಲ್ಲಿಸುವುದಕ್ಕಾಗಿಯೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಧರ್ಮೋಪದೇಶ ಕಾಂಡ. ಯಾಕೆ ನಾವು ಸಭೆಗೆ ಹೋಗಬೇಕು ಭಾನುವಾರದಂದು? ಕ್ರೈಸ್ತರಾಗಿದ್ದೇವಲ್ಲವೇ ಎಂದು ಹೇಳಬಹುದು. ಯಾಕೆ ಸಭೆಗೆ ಹೋಗ್ತೀರಿ? ಹಾಡು ಹಾಡುವುದಕ್ಕಾಗಿ ಅನ್ನಬಹುದು. ಯಾಕೆ ಹೋಗ್ತೀರಿ ಅಂದ್ರೆ ಕಾಣಿಕೆ ಹಾಕಲು ಅನ್ನಬಹುದು. ಯಾಕೆ ಸಭೆಗೆ ಹೋಗ್ತೀರಿ ಅಂತ ಕೇಳಿದ್ರೆ ಫ್ರೆಂಡ್ಸ್ಗೆ ನೋಡಲು ಹೋಗ್ತೇವೆ ಅನ್ನುವರು ಕೂಡ ಇದ್ದಾರೆ. ನೋಡಿ ಪ್ರಿಯರೇ, ಒಂದು ಕಾಲಕ್ಷೇಪಕ್ಕಾಗಿ ಆಚಾರವಾಗಿ ಹೋಗದೆ ಯಾಕೆ ಹೋಗ್ತೇವೆ ಹೇಳಿ? ಮುಖ್ಯವಾಗಿ ದೇವರ ಆಲಯಕ್ಕೆ, ದೇವರ ವಾಕ್ಯ ಕೇಳುವುದಕ್ಕಾಗಿ. ದೇವರ ವಾಕ್ಯ ನಮ್ಗೆ ಯಾವಾಗಲೂ ಲಭ್ಯವಾಗಿದೆ. ಆದರೆ ಪರಿಶುದ್ಧಾತ್ಮ ದೇವರು ಆ ಆಲಯದಲ್ಲಿ ನಾವೆಲ್ಲರೂ ಸೇರಿ ಬಂದಾಗ ದೇವರು ಯಾವಾಗಲೂ ಮಾತಾಡುತ್ತಾರೆ. ಆ ಕಾಲದಲ್ಲಿ ಇಸ್ರಾಯೇಲರಿಗೆ, ನಾನು ನಾಳೆ ನಿಮ್ಮ ಮಧ್ಯದಲ್ಲಿ ಬರುತ್ತೇನೆ, ನೀವು ಸಮೂಹವಾಗಿ ಕೂಡಿ ಬನ್ನಿರಿ ಎಂದು ಎಲ್ಲರನ್ನು ಸಮಕೂಡಿಸಿ ಆತನು ಬೆಟ್ಟದ ಮೇಲಿನಿಂದ ದೊಡ್ಡ ಬೆಳಕಿನಿಂದ ತನ್ನ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ಮಾಡುತ್ತಾ ಇದ್ರು. ಹಾಗೆಯೇ ಆ ಶೆಖಿನ ಅನುಭವ ನಮ್ಮ ಜೀವಿತದಲ್ಲಿ, ಸಭೆಗಳಲ್ಲಿ ದೇವರ ಮಕ್ಕಳೆಲ್ಲರೂ ಸೇರಿ ಬಂದಾಗ ಆತನನ್ನು ಹಾಡಿ ಸ್ತುತಿಸಿ ಆರಾಧಿಸುವಾಗ ಆತನ ಸನ್ನಿಧಿಯನ್ನು ಅನುಭವಿಸುತ್ತೇವೆ. ಅದಕ್ಕಾಗಿಯೇ ಸಭೆಗೆ ಹೋಗಬೇಕು. ನೀವು ಹೋಗಿರಿ. ಮುಖ್ಯವಾಗಿ ಅಲ್ಲಿ ಎಷ್ಟೇ ಪ್ರಾರ್ಥನೆ ಇದ್ರು, ಹಾಡುಗಳಿದ್ರು, ಉಳಿದಂತಹ ಕಾರ್ಯಕ್ರಮಗಳು ಅಂದರೆ ಕರ್ತನ ಮೇಜಿದ್ರೂ ಕೂಡ, ಮತ್ತು ಹಾಗೆಯೇ ಬೈಬಲ್ ಪಾರಾಯಣ ಇದ್ರೂ ಕೂಡ, ಎಲ್ಲದಕ್ಕಿಂತಲೂ ಮುಖ್ಯ ವಾಕ್ಯ ಕೇಳುವಂಥದ್ದಾಗಿದೆ. ಸಾಧಾರಣವಾಗಿ ನಮ್ಮ ಸಭೆಗಳಲ್ಲಿ 45 ನಿಮಿಷದಿಂದ 1 ಅವರ್, 2 ಅವರ್ಸ್, 2.5 ಅವರ್ಸ್ ವಾಕ್ಯ ಕೇಳುವವರೇ ಇದ್ದಾರೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲ. ವಾಕ್ಯಕ್ಕೋಸ್ಕರ ಈ ದಿನ ಅನೇಕ ಜನ ವಿಶ್ವಾಸಿಗಳು ಆಸಕ್ತರಾಗಿದ್ದಾರೆ. ವಾಕ್ಯದಲ್ಲಿ ಸಾರ ಇದ್ರೆ ಅದು ದೇವರ ಮಾತಾಗಿರೋದಾದ್ರೆ ಎಷ್ಟೇ ಹೊತ್ತು ಕೇಳಿದ್ರೂ ಕೂಡ ಅದು ನಮ್ಮ ತವಕ ತೀರುವುದಿಲ್ಲ. ನಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ದೊರಕುತ್ತದೆ. ನಮಗೆ ಆ ಆಶ್ಚರ್ಯಕರವಾದಂತಹ ಆ ಅಭಿವೃದ್ಧಿಯನ್ನು ತೋರಿಸುತ್ತವೆ. ನಾವು ಹೇಗೆ ಫಲಿಸಬೇಕು, ಹೇಗೆ ದಿವ್ಯದಾನ ಹೊಂದಿ ಜೀವಿಸಬೇಕು ಎನ್ನುವಂತಹ ಎಲ್ಲದಕ್ಕೂ ನಮಗೆ ವಾಕ್ಯ ಆಧಾರವಾಗಿದೆ. ಇಸ್ರಾಯೇಲ್ಯರು ಐಗುಪ್ತದ ದಾಸತ್ವದಲ್ಲಿದ್ದಾಗ ಅವರಿಗೆ ಆರಾಧನೆಗಳಿರಲಿಲ್ಲ, ಚರ್ಚ್ಗಳಿರಲಿಲ್ಲ, ಅವರಿಗೆ ನಾಯಕರಿರಲಿಲ್ಲ, ಪ್ರವಾದಿಗಳಿರಲಿಲ್ಲ. ಬಿಟ್ಟಿ ಕೆಲಸದ ನಿಮಿತ್ತ ಅವರು ಇಟ್ಟ ಮೊರೆ ದೇವರಿಗೆ ಮುಟ್ಟಿದ್ದರಿಂದ ಅವರನ್ನು ಬಿಡಿಸಿ ಅರಣ್ಯದಲ್ಲಿ ನಡೆಸುತ್ತಿರುವಾಗ ಅವರೊಂದಿಗೆ ಮಾತಾಡುತ್ತಾರೆ, ಅವರನ್ನು ಉಪದೇಶಿಸುತ್ತಾರೆ. ಈ ಧರ್ಮೋಪದೇಶಕ್ಕೆ ಬರೋಷ್ಟೊತ್ತಿಗೆ ಅವರನ್ನು 2ನೇ ಸಾರಿ ಇಸ್ರಾಯೇಲರನ್ನು ಉಜ್ಜೀವಗೊಳಿಸುವುದಕ್ಕಾಗಿ ಬರೆಯಲ್ಪಟ್ಟಂತಹ ಪೂರ್ತಿ ಸಂಪುಟ ಇದಾಗಿದೆ. ಅಂದರೆ ಇಸ್ರಾಯೇಲರು ಹೊರಗೆ ಬಂದ ನಂತರ ದ್ವಿತೀಯ ಧರ್ಮೋಪದೇಶ ಕಂಡ ಮತ್ತೊಮ್ಮೆ ರಿವಿಷನ್ ಮಾಡಲಾಗ್ತಿದೆ. ಇಲ್ಲಿ ಈ ಧರ್ಮಶಾಸ್ತ್ರದಲ್ಲಿ 28ನೇ ಅಧ್ಯಾಯ ಅಂದರೆ ಎಲ್ಲರಿಗೂ ಬಹಳ ಇಷ್ಟವೇ. ನಿಮಗೆ ಇಷ್ಟವೋ ಅಷ್ಟಕ್ಕೂ ಇದರಲ್ಲಿ ಏನಿದೆ ನಿಮಗೆ ಗೊತ್ತಾ? ಓದಿದ್ರೆ ಗೊತ್ತಿರುತ್ತೆ. ಬೇಕಾದ್ರೆ ಈ ದಿನ ಓದಿರಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಚರ್ಚಿಗೆ ಹೋಗಿ ಬಂದ ನಂತರ ಓದಿರಿ. ಬಹಳಷ್ಟು ಸಮಯ ನಿಮಗಿರುತ್ತೆ. ಸುಮ್ಮನೆ ಟಿವಿ ಆನ್ ಮಾಡಿ ಕೂತ್ಕೊಳ್ಬೇಡ್ರಿ. ಫ್ರೆಂಡ್ಸ್ ಜೊತೆ ತಿರುಗಾಡಬೇಡಿ, ಆ ಕಡೆ ಈ ಕಡೆ ಸುತ್ತಾಡಬೇಡಿ. ದೇವರಿಗೋಸ್ಕರವೇ ದಿನವೆಲ್ಲ ಕಳೆಯಿರಿ. 28ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಏನಂತೆ? ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡುವುದಾದರೆ ಈ ದಿವ್ಯದಾನಗಳು, ಶುಭಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭವುಂಟಾಗುವುದು. ನಿಮ್ಮ ಸಂತಾನ, ವ್ಯವಸಾಯಗಳಿಗೂ, ದನಕುರಿಗಳಿಗೂ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕಣವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ ಕೂಡ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳನ್ನೆಲ್ಲ
ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಇದು ಪ್ರಾಸ್ಪರಿಟಿ ಗಾಸ್ಪಲ್ ಅಂದುಕೊಳ್ತೀರಾ? ಹೌದು. ಯೇಸುವನ್ನು ನಂಬುವಾಗ ಅಭಿವೃದ್ಧಿಯೇ ಆಶೀರ್ವಾದವೇ. ಆದರೆ ಯಾವಾಗ? ಚರ್ಚಿಗೆ ಹೋದ ಮಾತ್ರಕ್ಕೆ ಸಿಗೋದಿಲ್ವಲ್ಲ? ಚರ್ಚಿಗೆ ಹೋಗಿ ಬಂದ ಮಾತ್ರಕ್ಕೆ ಸಿಗೋದಿಲ್ವಲ್ಲ? ಪ್ರಾರ್ಥನೆ ಮಾಡಿಕೊಂಡೆವು ಎಂದು ಹೇಳಿದ್ರೆ ಸಾಕಾಗೋದಿಲ್ವಲ್ಲ? ಒಬ್ಬ ದೊಡ್ಡ ಸ್ವಸ್ಥತೆಯ ವರವುಳ್ಳ ದೇವರ ಸೇವಕರು ನನಗಾಗಿ ಪ್ರಾರ್ಥಿಸಿದ್ದಾರೆ. ಅಭಿಷೇಕಿಸಲ್ಪಟ್ಟ ದೈವ ಸೇವಕರು ನನ್ನನ್ನು ಆಶೀರ್ವದಿಸಿದ್ದಾರೆ, ಹಾಗಾಗಿ ಆಶೀರ್ವಾದ ಬರುತ್ತೆ ಅಂತ ಅಂದ್ಕೊಳ್ತೀರಾ? ಆಶೀರ್ವಾದಗಳು ಪಾಸ್ಟರ್ಸ್ ಅವರ ಕೈಯಲ್ಲಿಲ್ಲ, ಕರ್ತನಾದ ದೇವರ ನಾಮದಲ್ಲಿವೆ. ನಾವು ವಿಧೇಯರಾಗುವಾಗ ದೇವರು ಹೇಳಿದ್ದಾರೆ, ನೀವು ನನ್ನ ಮಾತಿಗೆ ಕಿವಿಗೊಡುವುದಾದರೆ. ಅಲ್ಲಿ ಸ್ಪಷ್ಟವಾಗಿದೆ ನೋಡಿ, ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಈ ಹೊತ್ತು ನಾನು ನಿಮಗೆ ಆಜ್ಞಾಪಿಸುವ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳುವುದಾದರೆ, ನನ್ನ ಮಾತಿಗೆ ಕಿವಿಗೊಡುವುದಾದರೆ ಈ ದಿವ್ಯ ದಾನಗಳೆಲ್ಲ ನಿಮ್ಮ ಮೇಲೆ ಬರುವವು. ಮಾತು ಕೇಳುವುದಂದ್ರೆ ಕಿವಿಯಿಂದ ಕೇಳಿ ಸುಮ್ಮನೆ ಕೂತ್ಕೊಳ್ಳುವುದಲ್ಲ ಪ್ರಿಯರೇ, ಕೇಳಿದವುಗಳ ಪ್ರಕಾರ ನಡೆದುಕೊಳ್ಳುವುದಾದರೆ. ದೇವರ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವಂಥವರು ಆಶೀರ್ವದಿಸಲ್ಪಡ್ತಾರೆ. ಯಾರೂ ಅವರ ಆಶೀರ್ವಾದ ತಡೆಯಲಿಕ್ಕಾಗಲ್ಲ. ಅವುಗಳಿಗಾಗಿ ಮೊಕ್ಕಿಕೊಳ್ಳುವಂತಹ ನಮಸ್ಕರಿಸುವ ಅಗತ್ಯವಿಲ್ಲ, ಬೇಡಿಕೊಳ್ಳುವ ಅಗತ್ಯವಿಲ್ಲ. ದೇವರು ಆಶೀರ್ವದಿಸುವಾಗ ಪ್ರತಿಯೊಂದು ಸಮೃದ್ಧಿಯಾಗಿ ಒದಗಿಸಲಾಗುತ್ತೆ. ಪಾತ್ರೆ ತುಂಬಿ ತುಳುಕಿ ಹೊರಚೆಲ್ಲುತ್ತದೆ, ಸಮೃದ್ಧಿ ದೊರಕುತ್ತದೆ. ನಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದವೇ ಇಲ್ಲ, ಬರಗಾಲದಲ್ಲಿಯೇ ಇದ್ದೇವೆ ಅನ್ನುವುದಾದರೆ ದೇವರು ದಿವ್ಯದಾನ ಕೊಡಲಾರದಕ್ಕಾಗಿ ಅಲ್ಲ, ದೇವರು ಆಶೀರ್ವದಿಸಲಾರದಕ್ಕಾಗಿ ಅಲ್ಲ, ನಾವೇ ದೇವರಲ್ಲಿ ನಂಬಿಕೆ ಇಡಲಾರದಕ್ಕಾಗಿ, ದೇವರ ಮಾತು ಕೇಳಲಾರದಕ್ಕಾಗಿ, ನಾವು ಕೇಳಿದವುಗಳ ಪ್ರಕಾರ ನಡೆದುಕೊಳ್ಳಲಾರದಕ್ಕಾಗಿ ಆಶೀರ್ವಾದ ಇಲ್ಲ. ಅದಕ್ಕೆ ಕೆಲವರು ಆಲಯಕ್ಕೆ ಹೋಗ್ತಾರೆ ಬರ್ತಾರೆ, ಯಾವುದೇ ಆಶೀರ್ವಾದ ಇರಲ್ಲ. ಅದಕ್ಕೆ ಕಾರಣ, ಹೋಗ್ತೀರಿ ಬರ್ತೀರಿ, ವಾಕ್ಯ ಕೇಳ್ತೀರಿ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತೀರಿ. ಅಂಥವರ ಜೀವಿತ ಮಾರ್ಪಡಲ್ಲ. ಯಾಕೆಂದರೆ ಹೃದಯದೊಳಗೆ ಅವರು ದೇವರ ವಾಕ್ಯ ಹೋಗಗೊಡಿಸಲ್ಲ. ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸುವುದಾದ್ರೆ ಈ ಆಶೀರ್ವಾದಗಳೆಲ್ಲ ನಮಗುಂಟಾಗ್ತವೆ. ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಯಾವುದೆಲ್ಲ ಆಶೀರ್ವಾದಗಳಂತೆ. ಪಟ್ಟಣದಲ್ಲೇ ಆಶೀರ್ವಾದ ಹೊಂದುತ್ತೀರಿ, ಹೊಲದಲ್ಲಿ ಆಶೀರ್ವದಿಸಲ್ಪಡ್ತೀರಿ, ಸಂತಾನ ಫಲ, ಭೂಫಲ, ಪಶು ಸಂಪಾದನೆ, ನಿಮ್ಮ ಕಣಜ, ನಿಮ್ಮ ಪಾತ್ರೆ, ನಿಮ್ಮ ತೊಟ್ಟಿ ತುಂಬಿ ತುಳುಕುತ್ತದೆ. ಬಾ, ನೀವು ಸಿಟಿಯಲ್ಲಿಯೂ ಆಶೀರ್ವದಿಸಲ್ಪಡ್ತೀರಿ, ನೀವು ವಿಲೇಜ್ನಲ್ಲಿಯೂ ಆಶೀರ್ವದಿಸಲ್ಪಡ್ತೀರಿ. ಪಟ್ಟಣಕ್ಕೆ ಹೋದ್ರೆ ದೊಡ್ಡ ವ್ಯಕ್ತಿ ಆಗ್ತೇವೆ ಅಂದ್ಕೊಳ್ತಾರೆ, ಹಳ್ಳಿಯಲ್ಲಿದ್ರೂ ಕೂಡ ದೇವರು ಆಶೀರ್ವದಿಸ್ತಾರೆ. ನೀವು ವ್ಯಾಪಾರ ಮಾಡಿದ್ರೇನೆ ದೇವರು ಆಶೀರ್ವದಿಸ್ತಾರೆ ಅಂದ್ಕೊಳ್ತೀರಿ, ನೀವು ವ್ಯವಸಾಯ ಮಾಡಿದ್ರೂ ದೇವರು ಆಶೀರ್ವದಿಸ್ತಾರೆ. ನೀವು ದೊಡ್ಡ ಉದ್ಯೋಗ ಇದ್ರೆ ಆಶೀರ್ವಾದ ಅಂದ್ಕೊಳ್ತಾ ಇದ್ದೀರಿ, ಚಿಕ್ಕ ಉದ್ಯೋಗ ಇದ್ರೂ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ಯಾವುದೇ ಸ್ಥಾನದಲ್ಲಿದ್ರೂ, ಎಲ್ಲೇ ಇದ್ದರೂ, ನೀವು ಯಾವುದೇ ಚಿಕ್ಕ ಕೆಲಸ ಮಾಡಿದ್ರು, ಕುರಿ ಕಾಯುವ ಕುರುಬನಾಗಿದ್ರು ಆಶೀರ್ವದಿಸಲ್ಪಟ್ಟ ಪ್ರಿಯರೇ. ಆ ದಾವೀದನು ಅನಾಮಿಕನಂತೆ ಸಮಸ್ತವನ್ನು ಬಿಟ್ಟು ಬಿಟ್ಟಿರುವಂತಹ ಮೋಶೆ ಆಶೀರ್ವದಿಸಲ್ಪಟ್ಟ. ಕರ್ತನ ಕರೆ ಪಡೆದುಕೊಂಡು ಎಲ್ಲವನ್ನು ಬಿಟ್ಟು ಬಿಟ್ಟು ಹಿಂಬಾಲಿಸಿರುವ ಅಬ್ರಹಾಮನು ಆಶೀರ್ವದಿಸಲ್ಪಟ್ಟ. ಆ ದೇವರ ಮಾತುಗಳನ್ನು ಕೇಳಿದಾಗ ನಮ್ಮ ಆಲೋಚನೆಗಳು, ನಮ್ಮ ಪ್ರಯತ್ನಗಳು, ನಮ್ಮ ಪ್ರಯಾಸ ಇನ್ನು ಬೇಕಾಗಲ್ಲ. ಆತನು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ನಿಮ್ಮ ಕಣಜವು, ನಿಮ್ಮ ದವಸ ಧಾನ್ಯದ ಪುಟ್ಟಿಯು ತುಂಬಿ ತುಳುಕುವುದು. ನಿಮ್ಮ ಅಡಿಗೆಯಲ್ಲಿ ಆಶೀರ್ವಾದ, ಮನೆಯಲ್ಲಿ ಆಶೀರ್ವಾದ, ನಿಮ್ಮ ಪದಾರ್ಥದಲ್ಲಿ ಆಶೀರ್ವಾದ, ಆಹಾರದಲ್ಲಿ ಆಶೀರ್ವಾದ, ನಿಮ್ಮ ಗರ್ಭಫಲ, ನಿಮ್ಮ ಭೂಫಲ, ನಿಮ್ಮ ಪಶು ಸಂಪಾದನೆ, ಅಂದರೆ ನಿಮ್ಮ ಗರ್ಭಫಲ ಆಶೀರ್ವದಿಸಲ್ಪಡುತ್ತೆ. ಬಹಳಷ್ಟು ಜನರಿಗೆ ಗರ್ಭಫಲವಿಲ್ಲ. ಹುಟ್ಟಿದ ಮಕ್ಕಳು ಯಾವ ಪ್ರಯೋಜಕರಾಗ್ತಿಲ್ಲ, ಮಾತು ಕೇಳೋದಿಲ್ಲ, ವಿಧೇಯರಾಗೋದಿಲ್ಲ, ನಷ್ಟ ಹೋಗ್ತಾರೆ, ನಾಶವಾಗ್ತಿದ್ದಾರೆಂದು ಕೆಲವರು ಬೇಜಾರಾಗ್ತಿದ್ದಾರೆ. ದೇವರು ನಿಮ್ಮ ಮಕ್ಕಳನ್ನು ಆಶೀರ್ವದಿಸ್ತಾರೆ. ನಿಮ್ಮ ಮಕ್ಕಳಿಗಾಗಿ ದೊಡ್ಡ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ನೀವು ದೇವರ ಮಾತು ಕೇಳುವುದಾದರೆ ನಿಮ್ಮ ಗರ್ಭಫಲ ಆಶೀರ್ವದಿಸಲ್ಪಡುತ್ತೆ. ನಿಮ್ಮ ಭೂಫಲ ಅಂದರೆ ನಿಮ್ಮ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ನಿಮ್ಮ ಮಂದೆಯನ್ನು, ಅಂದರೆ ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರೊಫೆಷನ್ ಏನೇ ಆಗಿರಲಿ, ಎಲ್ಲರಿಗೂ ದನ ಕುರಿಗಳು ಇಲ್ಲ. ಆದರೆ ನಮ್ಗೆ ಯಾವುದೇ ವ್ಯಾಪಾರ ಇರಲಿ, ಯಾವುದೇ ವ್ಯಾಪಾರ ನಾವು ಮಾಡಲಿ, ಒಂದು ಸಣ್ಣ ವ್ಯಾಪಾರವಿರಲಿ, ತರಕಾರಿ ವ್ಯಾಪಾರವಿರಲಿ, ಯಾವುದೇ ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ಅದು 100ರಷ್ಟು ಫಲಿಸುವಂತೆ ದೇವರು ಮಾಡುತ್ತಾರೆ. ಯಾವಾಗ? ಆತನ ಮಾತು ಕೇಳುವಾಗ. ಚರ್ಚಿಗೆ ಹೋಗಿ ಬಂದ ಮಾತ್ರಕ್ಕೆ ಸಾಕಾಗೋದಿಲ್ಲ. ಪ್ರಾರ್ಥನೆ ಮಾಡಿಕೊಳ್ತೇನೆ ಅಂತ ಹೇಳಿ ಏನೋ ಸ್ವಲ್ಪ ಹೊತ್ತು ಸ್ತುತಿ ಅನ್ನುವುದರಿಂದ ಸಾಕಾಗೋದೇ ಇಲ್ಲ. ನಾವು ದೇವರ ಆಲಯಕ್ಕೆ ಹೋಗಿ ದೇವರ ವಾಕ್ಯ ಕೇಳಿ, ಆಚಾರಗಳನ್ನು ಪಾಲಿಸಿ, ಕಾಣಿಕೆಗಳನ್ನು ಕೊಟ್ಟು, ಹಾಗೆ ಎಷ್ಟೋ ಆರ್ಭಟಿಸಿದರೂ ಕೂಡ ಆಶೀರ್ವಾದಗಳು ಯಾಕಿಲ್ಲ ನನ್ನ ಜೀವಿತದಲ್ಲಿ? ದಶಮಭಾಗ ಕೊಟ್ಟರು ಕೂಡ ನನಗೆ ಆಶೀರ್ವಾದ ಇಲ್ವಲ್ಲ ಎಂದು ಬಹಳಷ್ಟು ಜನ ಬೇಸರವಾಗ್ತಾರೆ. ನೀವು ದಶಮಭಾಗ ಕೊಟ್ಟರು, ನೀವು ಕೋಟ್ಯಾಂತರ ಕಾಣಿಕೆ ದೇವರಿಗೆ ಕೊಟ್ಟರು, ನಿಮ್ಮ ಹೃದಯ ದೇವರಿಗೆ ಕೊಡದಿದ್ದರೆ ನಿಮಗೆ ಆಶೀರ್ವಾದ ಸಿಗಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಾಗಿಲ್ಲದರಿಂದ ಇದರಲ್ಲಿ ನಿನಗೆ ಪಾಲು ಇಲ್ಲ ಎಂಬುದಾಗಿ ಆ ದಿನ ಮಂತ್ರವಾದಿಯಾದ ಸಿಮೋನನಿಗೆ
ಪೇತ್ರನು ಹೇಳಿದಂತೆ ಈ ದಿನ ಅನೇಕರು ತಮ್ಮ ಹೃದಯಗಳಲ್ಲಿ ದೇವರಿಗೆ ಸ್ಥಾನ ಕೊಡದಂತೆ, ವಾಕ್ಯಾನುಸಾರವಾಗಿ ಜೀವಿಸಲಾರದಂತೆ, ಕಾಣಿಕೆ ಕೊಟ್ಟು ದೇವರಿಗೆ ಸಂತೋಷಪಡಿಸಲು ಬಯಸ್ತಿದ್ದಾರೆ. ಅದು ಅಸಾಧ್ಯ. ದೇವರ ದಿವ್ಯದಾನಗಳು ನಿಮಗೆ ಬೇಕಾಗುವುದಾದರೆ ಆತನ ಮಾತು ಕೇಳಬೇಕು. ಮಾತು ಕೇಳದಿದ್ದರೆ ಏನಾಗ್ತದಂತೆ? ಅಲ್ಲೇ ಇದೆ ನೋಡಿ 15ನೇ ವಚನದಲ್ಲಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸದೇ ಹೋದರೆ, ಏನಂತೆ? ಅನುಸರಿಸದೇ ಹೋದರೆ ಈ ಶಾಪಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾರು ಶಪಿಸುವ ಅಗತ್ಯ ಇಲ್ಲ ನಿಮ್ಮನ್ನು. ದೇವರ ಮಾತುಗಳನ್ನು ಕೇಳದಿದ್ದರೆ ಈ ಶಾಪಗಳೆಲ್ಲ ನಿಮಗೆ ಸಂಭವಿಸುವವು. ಊರಲ್ಲಿಯೂ ಶಪಿಸಲ್ಪಡ್ತೀರಿ, ಅಡವಿಯಲ್ಲಿಯೂ ಶಪಿಸಲ್ಪಡ್ತೀರಿ. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ, ವ್ಯವಸಾಯ, ನಿಮ್ಮ ದನ ಕುರಿಗಳಿಗೆ ಅಶುಭ ಉಂಟಾಗುವುದು. ನಿಮ್ಮ ಕೆಲಸಕ್ಕೆ ನೀವು ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ಈ ಶಾಪದ ಒಂದು ದೊಡ್ಡ ಲಿಸ್ಟೇ ಇದೆ ನೋಡಿ. ಅಯ್ಯಯ್ಯಯ್ಯೋ. ಮನೆಯೊಳಗೆ ಬಂದ್ರೆ ಮನೆಯೊಳಗೆ ಜಗಳ, ಹೊರಗೆ ಹೋದ್ರೆ ಹೊರಗೆ ಜಗಳ, ಮನೆಯೊಳಗೆ ಬಂದ್ರೆ ನಷ್ಟ, ಹೊರಗೆ ಹೋದ್ರೆ ಕಷ್ಟ. ಹೀಗೇ ಇದೆ ಇಲ್ಲವೇ ಬಹಳಷ್ಟು ಜನರ ಜೀವಿತ? ಕಾರಣ ನೀವು ದೇವರ ಮಾತು ಕೇಳ್ತಾ ಇಲ್ವಲ್ಲ, ಕೇಳಿದವುಗಳ ಪ್ರಕಾರ ನೀವು ನಡೆಯುತ್ತಾ ಇಲ್ವಲ್ಲ. ಮಾತು ಕೇಳದಿದ್ರೆ ಶಾಪಗಳೆಲ್ಲ ಬರ್ತವೆ. ಇಟ್ಸ್ ಆಲ್. ಖಚಿತವಾಗಿಯೂ ಏನನ್ನು ನಾವು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಎಲ್ಲಾ ವಿಷಯಗಳಲ್ಲಿ ಕೆಲವರು ಹೇಳ್ತಾರೆ, ನಾವು ಎಲ್ಲಿಗೆ ಹೋದ್ರೂ ಕೂಡ ಏನು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲವೆಂದು. ದುಬಾಯಿಗೆ ಹೋದ್ರೂ ಕೂಡ ಅಲ್ಲಿ ಸಂಪಾದಿಸುವ ಸಂಪಾದನೆ ಸಾಕಾಗ್ತಾ ಇಲ್ಲ. ಅಮೆರಿಕ ಹೋಗಿ ಓದೋಣ ಅಂದ್ರೆ ಅಲ್ಲಿಯೂ ಚೆನ್ನಾಗಿ ಓದ್ಲಿಕ್ಕೆ ಆಗ್ತಿಲ್ಲ. ಎಷ್ಟೋ ಪ್ರಯಾಸ ಪಡ್ತಿದ್ದೇನೆ, ಏನೇನೋ ಮಾಡ್ತಿದ್ದೇನೆ, ಆದ್ರೆ ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಇಲ್ಲ ಅನ್ನುವವರು ನಿಮ್ಮಲ್ಲಿ ಯಾರಾದರೂ ಇದ್ದೀರಾ? ನೀವು ಯಾವ ಪ್ರಯತ್ನ ಮಾಡುವ ಅಗತ್ಯ ಇಲ್ಲ ಪ್ರಿಯರೇ. ಯೇಸುವಿನ ಮಾತಿಗೆ ವಿಧೇಯರಾಗಿರಿ. ಆತನಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ಳಿರಿ. ನೀವು ಬೇಡಿಕೊಳ್ಳದಿದ್ರೂ ಕೂಡ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ. ಆತನು ನಿಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸುತ್ತಾನೆ. ಆತನ ಮಾತು ಕೇಳದೆ ಆಚಾರ ಭಕ್ತಿಯನ್ನೇ ಅನುಸರಿಸುವುದಾದರೆ, ಯಾರೋ ಒಬ್ಬ ಪಾಸ್ಟರ್ ಅವರು ಯಾರೋ ಒಬ್ಬರು ನನಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂದುಕೊಳ್ಳುತ್ತಾ ಸುಧಾರಿಸಿಕೊಳ್ಳುವುದಾದ್ರೆ, ನಿಮಗೆ ಈ ಶಾಪಗಳೆಲ್ಲ ಹೇಳದಿದ್ರೂ ಕೂಡ ನಿಮ್ಮನ್ನು ಹಿಂಬಾಲಿಸ್ತವೆ. ನೀವು ಮಾತು ಕೇಳುವುದಾದರೆ ತಲೆಯಾಗಿರುವಿರೇ ಹೊರತು ಬಾಲವಾಗಿರೋದಿಲ್ಲ. ನೀವು ಮಾತು ಕೇಳದಿದ್ದರೆ ಬಾಲವಾಗಿರ್ತೀರೇ ಹೊರತು ತಲೆಯಾಗಿರೋದಿಲ್ಲ. ನೀವು ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳದಿದ್ದರೆ ಎಲ್ಲರಿಗಿಂತಲೂ ಕಡೆಯವರಾಗಿಯೇ ಉಳ್ಕೊಳ್ತೀರಿ, ಆದರೆ ಉನ್ನತವಾದ ಸ್ಥಿತಿಯಲ್ಲಿರುವುದಿಲ್ಲ. ದೇವರ ಮಾತು ಕೇಳುವವರು ಹೆಚ್ಚಿಸಲ್ಪಡ್ತಾರೆ ಹೊರತು ತಗ್ಗಿಸಲ್ಪಡಲ್ಲ. ತಲೆಯಾಗಿರುತ್ತಾರೆ ಹೊರತು ಬಾಲವಾಗಿರಲ್ಲ. ಮೇಲಿನವರಾಗಿರುತ್ತಾರೆ ಹೊರತು ಕೆಳಗಿನವರಾಗಿರೋದಿಲ್ಲ. ಎಷ್ಟು ಜನ ಈ ದಿನ ನಿಮ್ಮ ಜೀವಿತದಲ್ಲಿ ಯೇಸುವಿನ ಮಾತುಗಳನ್ನು ಕೇಳ್ತಾ ಇದ್ದೀರಿ? ಪ್ರತಿ ಮಾತು, ಆತನ ಪ್ರತಿಯೊಂದು ಮಾತು ನಮಗೆ ಜೀವದ ಬುಗ್ಗೆಯಾಗಿದೆ. ಆತನ ಮಾತಿನ ಪ್ರಕಾರ ನಡೆದುಕೊಳ್ಳುವುದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಭಾನುವಾರ ಸಭೆಗಳಿಗೆ ಹೋದಾಗ ಪ್ರತಿ ಭಾನುವಾರ ದೈವ ಸೇವಕರ ಮುಖಾಂತರ ದೇವರು ನಮ್ಮ ಸಂಗಡ ಮಾತಾಡುತ್ತಾರೆ. ಕೇಳಿರುವ ಸಂದೇಶದಲ್ಲಿ ಈ ದಿನ ದೇವರು ನನ್ನೊಂದಿಗೆ ಏನೆಂದು ಮಾತಾಡಿದ್ದಾರೆ? ಈ ವಾಕ್ಯದ ಸಾರಾಂಶ ಏನು? ನನ್ನ ಹೃದಯಕ್ಕೆ ಅವಶ್ಯಕವಾದದ್ದೇನು? ನಾನು ತೆಗೆದುಕೊಳ್ಳಬೇಕಾದ ವಾಗ್ದಾನ ಏನು? ತಿದ್ದುಕೊಳ್ಳಬೇಕಾದ ವಿಷಯವೇನು? ಕಲಿತುಕೊಳ್ಳಬೇಕಾದ ಪಾಠ ಏನು? ವಿಶ್ವಾಸ ಇಡಬೇಕಾದ ವಿಷಯ ಏನಾಗಿದೆ? ವಿಸರ್ಜಿಸಬೇಕಾದ ದೋಷ ಏನಾಗಿದೆ ಎಂಬುದಾಗಿ ಕೆಲವು ಪ್ರಶ್ನೆಗಳನ್ನು ಹಾಕಿಕೊಂಡು ಹೃದಯಕ್ಕೆ ಅನ್ವಯಿಸಿಕೊಳ್ಳುವುದಾದರೆ, ಆ ಕ್ಷಣವೇ ನಾವು ಪ್ರಾರ್ಥಿಸಿದ ಕೂಡಲೇ ಕುಗ್ಗಿದ ಜಜ್ಜಿದ ಹೃದಯದ ಮೇಲೆ ಆಸೀನರುಡನಾಗಿರುವ ಕರ್ತನು ಆಲಯದೊಳಗಿಂದ ನೀವು ಹೊರಗಡೆ ಹೋಗುವುದರೊಳಗಾಗಿಯೇ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆತನ ಬಳಿಗೆ ಬಂದಂತಹ ಪಾಪಿಗಳು, ರೋಗಿಗಳು, ದೋಷಿಗಳು, ವೇದನೆಗಳಲ್ಲಿ ಬಾಧೆ ಪಡುತ್ತಾ ವರ್ಷಗಳವರೆಗೂ ತಿಂಗಳುಗಳವರೆಗೂ ಕಷ್ಟಪಡುವಂಥವರಿಗೆ ಯೇಸು ಏನು ಹೇಳಿದ್ದಾರೆ? ನಿನ್ನ ಪಾಪ ಕ್ಷಮಿಸಲ್ಪಟ್ಟಿವೆ, ಸಮಾಧಾನದಿಂದ ಹೋಗು ಅನ್ನುತ್ತಾರೆ, ಸಂತೋಷದಿಂದ ಹೋಗು ಅನ್ನುತ್ತಾರೆ. ಪ್ರತಿ ಭಾನುವಾರ ಸಭೆಗೆ ಹೋಗಿ ತಿರುಗಿ ಬರುವಾಗ ನೂತನ ಬಲ ಹೊಂದಿಕೊಳ್ಳಬೇಕು, ನೂತನ ಶಕ್ತಿ ಹೊಂದಿಕೊಳ್ಳಬೇಕು, ನೂತನ ಆಶೀರ್ವಾದಗಳಿಂದ ತುಂಬಲ್ಪಡಬೇಕು. ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಕ್ರಿಸ್ತನ ಸಾರೂಪ್ಯಕ್ಕೆ ಅನುಗುಣವಾಗಿ ನಾವು ಬೆಳೆಯಬೇಕು. ಆಚಾರ ಭಕ್ತರಾಗಿಯೇ ಉಳ್ಕೊಳ್ಳದೆ ಆ ದೇವರ ಮಾತನ್ನು ಕೇಳಿ ಅದರ ಪ್ರಕಾರ ನಡೆದುಕೊಳ್ಳೋಣ. ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟು ಆತನ ನಾಮಕ್ಕೆ ಮಹಿಮೆಯನ್ನುಂಟು ಮಾಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರವನ್ನೆಲ್ಲ ಇಳಿಸಿಕೊಳ್ಳುತ್ತಿದ್ದೇವೆ. ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದೇ ಶ್ರೇಷ್ಠ ಅಂತ ಹೇಳಿದೀರಿ. ಆಚಾರಗಳನ್ನು ಪಾಲಿಸುವ ಕ್ರೈಸ್ತರಾಗಿಯೇ ಉಳ್ಕೊಳ್ಳದೆ, ಕಾಣಿಕೆಯನ್ನು ದೇವರಿಗೆ ಕೊಟ್ಟಿದ್ದೇನೆಂದು ಸಮರ್ಥಿಸಿಕೊಳ್ಳದೆ, ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ತಗ್ಗಿಸಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ಶುದ್ಧ ಹೃದಯದಿಂದ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಿ, ನಿಮ್ಮ ಮಾತುಗಳನ್ನು ಕೇಳಿ ಹೃದಯದಲ್ಲಿ ಭದ್ರಪಡಿಸಿಕೊಂಡು
ಆ ಮಾತುಗಳ ಪ್ರಕಾರ ಜೀವಿಸುತ್ತಾ ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ಗೆ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಭಾರಗಳನ್ನು ಒಂದು ವಾಟ್ಸಪ್ ಕಳಿಸಿಕೊಡಿರಿ ಎಂದು ದಿನಾಲೂ ಹೇಳ್ತಿದ್ದೇನೆ. ಅವೆಲ್ಲವುಗಳನ್ನು ಪರಿಶೀಲಿಸಿ ಪ್ರಾರ್ಥಿಸುತ್ತಿದ್ದೇವೆ. ದೇವರು ತಪ್ಪದೇ ಉತ್ತರ ಕೊಡ್ತಾರೆ. ಕರ್ತನ ದಿನ ಈ ದಿನ ಆಗಿರುವುದರಿಂದ ನಿಮ್ಮ ಆಲಯಗಳಿಗೆ ಹೋಗಿರಿ. ನಾವು ಲೈವ್ ಕಾರ್ಯಕ್ರಮದಲ್ಲಿಯೇ ಪಾಲ್ಗೊಳ್ತೀವಿ ಎಂದು ಹೇಳಬೇಡಿರಿ. ನಿಮ್ಮ ಆಲಯಗಳಿಗೆ ಹೋಗಿರಿ. ಈ ಸಂದೇಶ ಯಾವಾಗಲೂ ಯೂಟ್ಯೂಬ್ನಲ್ಲಿ ಇರುವುದರಿಂದ ನಿಮ್ಮ ಅನುಕೂಲ ಸಮಯದಲ್ಲಿ ಮತ್ತೆ ಇದನ್ನು ವೀಕ್ಷಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.